ಹಲೋ ಎವ್ರಿವನ್, ದಿಸ್ ಇಸ್ ಕೃತಿಕಾ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಏನರ ಬಗ್ಗೆ ತಿಳ್ಕೊಳ್ತೀವಿ ಅಂತಂದ್ರೆ ಟೈಪ್ಸ್ ಆಫ್ ಮಸಲ್ ಫೈಬರ್ಸ್. ಮಸಲ್ ಫೈಬರ್ಸ್ ಅಲ್ಲಿ ಎರಡು ಟೈಪ್ ನಾವು ನೋಡ್ಬೋದು. ಹಿಂದಿನ ವಿಡಿಯೋಸ್ ಅಲ್ಲೆಲ್ಲ ನಾವು ಸ್ಲೈಡಿಂಗ್ ಫಿಲಮೆಂಟಸ್ ಥಿಯರಿ ಲಾಸ್ಟ್ ವಿಡಿಯೋ ಆಗಿತ್ತು, ಅದನ್ನ ನಾವು ಮುಗಿಸ್ಕೊಂಡಿದ್ದೀವಿ. ಈಗ ನಾವು ಡಿಸ್ಕಸ್ ಮಾಡೋದು ಬಂದ್ಬಿಟ್ಟು ಮಸಲ್ ಫೈಬರ್ಸ್ ಬಗ್ಗೆ. ಮಸಲ್ ಫೈಬರ್ಸ್ ಅಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ರೆಡ್ ಮಸಲ್ ಫೈಬರ್ಸ್, ಇನ್ನೊಂದು ವೈಟ್ ಮಸಲ್ ಫೈಬರ್ಸ್. ಓಕೆ, ಸೊ ಯಾಕೆ ರೆಡ್ ಮಸಲ್ ಫೈಬರ್ಸ್ ಅಂತ ಕರಿತೀವಿ, ಯಾಕೆ ವೈಟ್ ಮಸಲ್ ಫೈಬರ್ಸ್ ಅಂತ ಕರಿತೀವಿ? ಸೇಮ್, ಇದು ರೆಡ್ ಕಲರ್ ಇರುತ್ತೆ ಹಾಗಾಗಿ ಇದು ರೆಡ್ ಮಸಲ್ ಫೈಬರ್, ಇದು ವೈಟ್ ಕಲರ್ ಇರುತ್ತೆ ಹಾಗಾಗಿ ಇದು ವೈಟ್ ಮಸಲ್ ಫೈಬರ್. ಯಾಕೆ ಇದು ರೆಡ್ ಮಸಲ್ ಫೈಬರ್, ಯಾಕೆ ಇದು ರೆಡ್ಡಿಶ್ ಅಪಿಯರೆನ್ಸ್ ಅಲ್ಲಿ ಇರುತ್ತೆ? ಇವಾಗ ಬ್ಲಡ್ ಯಾಕೆ ರೆಡ್ಡಿಶ್ ಅಪಿಯರೆನ್ಸ್ ಅಲ್ಲಿ ಇರುತ್ತೆ? ಹೀಮೋಗ್ಲೋಬಿನ್ ಅನ್ನೋ ಒಂದು ಐರನ್ ಕಂಟೈನಿಂಗ್ ಪಿಗ್ಮೆಂಟ್ ಇರೋದ್ರಿಂದ. ಅದೇ ರೀತಿ ಈ ಒಂದು ರೆಡ್ ಮಸಲ್ ಫೈಬರ್ ಏನಿದೆ ಅದರಲ್ಲಿ ಮಯೋಗ್ಲೋಬಿನ್ ಅನ್ನೋದು ಜಾಸ್ತಿ ಇರುತ್ತೆ. ಏನು ಮಯೋಗ್ಲೋಬಿನ್ ಅಂದ್ರೆ? ಹೀಮೋಗ್ಲೋಬಿನ್ ಮಯೋಗ್ಲೋಬಿನ್ ಏನ್ ಡಿಫ್ರೆನ್ಸು? ಮಯೋಗ್ಲೋಬಿನ್ ಅನ್ನೋದು ಇಲ್ಲಿ ಜಾಸ್ತಿ ಇದ್ರೆ ಇಲ್ಲಿ ಮಯೋಗ್ಲೋಬಿನ್ ಅನ್ನೋದು ಕಡಿಮೆ ಇರುತ್ತೆ. ಇಲ್ಲಿ ಮಯೋಗ್ಲೋಬಿನ್ ಜಾಸ್ತಿ ಇದೆ ಅಂತಂದ್ರೆ ಹೀಮೋಗ್ಲೋಬಿನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಮಸಲ್ಸ್ ಇಸ್ ನೋನ್ ಆಸ್ ಅ ಮಯೋಗ್ಲೋಬಿನ್. ಹಾಗಾದ್ರೆ ಈ ಮಸಲ್ಸ್ ಅಲ್ಲಿ ಹೀಮೋಗ್ಲೋಬಿನ್ ದಟ್ ಇಸ್ ಮಯೋಗ್ಲೋಬಿನ್ ಜಾಸ್ತಿ ಇದೆ ಅಂತಂದ್ರೆ ಅದು ರೆಡ್ಡಿಶ್ ಇನ್ ಕಲರ್ ಇರುತ್ತೆ, ಇದರಲ್ಲಿ ಕಡಿಮೆ ಇರೋದ್ರಿಂದ ವೈಟಿಶ್ ಇನ್ ಕಲರ್ ಇರುತ್ತೆ. ಈ ಮಯೋಗ್ಲೋಬಿನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಆಕ್ಸಿಜನ್ ಟ್ರಾನ್ಸ್ಫರ್ ಕೂಡ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಆಕ್ಸಿಜನ್ ಟ್ರಾನ್ಸ್ಫರ್ ಕೂಡ ಜಾಸ್ತಿ ಆಗುತ್ತೆ. ಆಕ್ಸಿಜನ್ ಜಾಸ್ತಿ ಇದೆ ಅಂತಂದ್ರೆ ಮೈಟೋಕಾಂಡ್ರಿಯಾ ಜಾಸ್ತಿ ಇರುತ್ತೆ. ಇಲ್ಲಿ ಏನಾಗಿರುತ್ತೆ, ಮೈಟೋಕಾಂಡ್ರಿಯಾ ಕೂಡ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಮೈಟೋಕಾಂಡ್ರಿಯಾ ಕಡಿಮೆ ಇರುತ್ತೆ. ಯಾವಾಗ ಇಲ್ಲಿ ಮೈಟೋಕಾಂಡ್ರಿಯಾ ಜಾಸ್ತಿ ಇದೆ, ಆಕ್ಸಿಜನ್ ಟ್ರಾನ್ಸ್ಫರ್ ಜಾಸ್ತಿ ಆಗ್ತಿದೆ, ಆವಾಗ ಏರೋಬಿಕ್ ರೆಸ್ಪಿರೇಷನ್ ಅಕ್ಕರಾಗುತ್ತೆ. ಇನ್ ಕೇಸ್ ಆಫ್ ಅ ರೆಡ್ ಮಸಲ್ ಫೈಬರ್ಸ್ ಏನ್ ಅಕ್ಕರಾಗುತ್ತೆ, ಏರೋಬಿಕ್ ರೆಸ್ಪಿರೇಷನ್. ಬಟ್ ಇಲ್ಲಿ ಮೈಟೋಕಾಂಡ್ರಿಯಾ ಕಡಿಮೆ ಇರೋದ್ರಿಂದ ಆನಏರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಆಕ್ಸಿಜನ್ ಕಡಿಮೆ. ಆನಏರೋಬಿಕ್ ರೆಸ್ಪಿರೇಷನ್ ಆದ್ರೆ ಏನಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಸೆಕ್ರೇಟ್ ಆಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಅಕ್ಯುಮುಲೇಟ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಮಯೋಗ್ಲೋಬಿನ್ ಜಾಸ್ತಿ, ಸೊ ರೆಡ್ ಕಲರ್, ಆಕ್ಸಿಜನ್ ಟ್ರಾನ್ಸ್ಫರ್ ಜಾಸ್ತಿ ಆಗುತ್ತೆ, ಮೈಟೋಕಾಂಡ್ರಿಯಾ ಜಾಸ್ತಿ ಇರೋದ್ರಿಂದ ಏರೋಬಿಕ್. ಇಲ್ಲಿ ಮೈಟೋಕಾಂಡ್ರಿಯಾ ಕಡಿಮೆ ಇರೋದ್ರಿಂದ ಆನಏರೋಬಿಕ್. ಆನಏರೋಬಿಕ್ ರೆಸ್ಪಿರೇಷನ್ ಆಯ್ತು ಅಂತ ಅಂದ್ರೆ ಅಲ್ಲಿ ಏನಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಅಕ್ಯುಮುಲೇಷನ್ ಆಗುತ್ತೆ. ಇನ್ನೊಂದು, ಇವಾಗ ಇಲ್ಲಿ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಡಿಮೆ ಇರುತ್ತೆ, ಬಟ್ ಇಲ್ಲಿ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜಾಸ್ತಿ ಇರುತ್ತೆ. ಇಲ್ಲಿ ಇವಾಗ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಡಿಮೆ ಇದೆ ಅಂತ ಅಂದ್ರೆ ವಿಚ್ ಇಸ್ ಸ್ಟೋರೇಜ್ ಆಫ್ ದ ಕ್ಯಾಲ್ಸಿಯಂ ಅಂತ ನಮ್ಗೆ ಗೊತ್ತು. ಹಾಗಾದ್ರೆ ಇಲ್ಲಿ ಕ್ಯಾಲ್ಸಿಯಂ ಅಯಾನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಎಷ್ಟು ಕ್ಯಾಲ್ಸಿಯಂ ಕಡಿಮೆ ಇರುತ್ತೋ ಅಷ್ಟು ಮಸಲ್ ಕಾಂಟ್ರಾಕ್ಷನ್ ಕಡಿಮೆ ಅಂತ ಅರ್ಥ. ಸೊ ಹಾಗಾಗಿ ಇದು ಸ್ಲೋಲಿ ಕಾಂಟ್ರಾಕ್ಷನ್ ಆಗುತ್ತೆ, ಇದು ಫಾಸ್ಟ್ ಆಗಿ ಕಾಂಟ್ರಾಕ್ಷನ್ ಆಗುತ್ತೆ. ಇದು ಸ್ಲೋಲಿ ಕಾಂಟ್ರಾಕ್ಷನ್ ಆಗೋದ್ರಿಂದ ಸುಸ್ತಾಗೋದು ಕೂಡ ಕಡಿಮೆನೆ ಇರುತ್ತೆ. ಸೊ ಸ್ಲೋಲಿ ಫೆಟಿಗ್ ಅಂದ್ರೆ ಸುಸ್ತಾಗೋದು. ಅರ್ಥ ಆಯ್ತಾ? ಬಟ್ ಇದು ಫಾಸ್ಟ್ ಆಗಿ ಜೋರಾಗಿ ಹೊಡೆದ್ವಿ ಅಂದ್ರೆ ಜಾಸ್ತಿ ಸುಸ್ತಾಗುತ್ತೆ, ನಿಧಾನಕ್ಕೆ ಜಾಕ್ ಮಾಡ್ರೆ ಕಡಿಮೆ ಸುಸ್ತಾಗುತ್ತೆ. ಅದೇ ರೀತಿ ಇವಾಗ ಫಾಸ್ಟ್ ಆಗಿ ಕಾಂಟ್ರಾಕ್ಟ್ ಆಗೋದ್ರಿಂದ ಇದು ಫಾಸ್ಟ್ ಆಗಿ ಫೆಟಿಗ್ ಕೂಡ ಆಗುತ್ತೆ. ಅದಾದ್ಮೇಲೆ ಇವಾಗ ಇದು ಎಲ್ಲಿರುತ್ತೆ, ಇವಾಗ ನೋಡಿ, ಇದು ಒಂದು ರೆಡ್ ಮಸಲ್ ಫೈಬರ್ಸ್ ಹಿಂದೆ ಬ್ಯಾಕ್ ಮಸಲ್ಸ್ ಏನೇನಿರುತ್ತೆ ಆ ಒಂದು ಬ್ಯಾಕ್ ಮಸಲ್ಸ್ ಅಲ್ಲೆಲ್ಲ ಏನಾಗಿರುತ್ತೆ, ಒಂದು ಬ್ಯಾಕ್ ಮಸಲ್ಸ್ ಅದರಲ್ಲೆಲ್ಲ ರೆಡ್ ಮಸಲ್ ಫೈಬರ್ಸ್ ಇರುತ್ತೆ, ರೆಡ್ಡಿಶ್ ಕಲರ್ ಅಲ್ಲಿ ಇರುತ್ತೆ. ವೈಟ್ ಮಸಲ್ ಫೈಬರ್ಸ್ ಅಲ್ಲಿ ಇರುತ್ತೆ ಈ ಒಂದು ಕಣ್ಣಲ್ಲಿ. ಅರ್ಥ ಆಯ್ತಾ? ಕಣ್ಣಲ್ಲಿ ಏನಿರುತ್ತೆ, ಐಸ್ ಅಲ್ಲಿ ವೈಟ್ ಮಸಲ್ ಫೈಬರ್ಸ್ ಇರುತ್ತೆ. ಹಾಗೆ ರೆಡ್ ಮಸಲ್ ಫೈಬರ್ಸ್, ವೈಟ್ ಮಸಲ್ ಫೈಬರ್ಸ್, ಅಷ್ಟೇ, ಮುಗೀತು. ಇದರಲ್ಲಿ ಮಯೋಗ್ಲೋಬಿನ್ ಜಾಸ್ತಿ, ಅದಕ್ಕೆ ರೆಡ್ ಕಲರ್ ಇರುತ್ತೆ. ಮಯೋಗ್ಲೋಬಿನ್ ಅಂದ್ರೆ ಆಕ್ಸಿಜನ್ ಟ್ರಾನ್ಸ್ಫರ್ ಮಾಡೋದು, ಸೊ ಮೈಟೋಕಾಂಡ್ರಿಯಾ ಜಾಸ್ತಿ, ಏರೋಬಿಕ್ ರೆಸ್ಪಿರೇಷನ್. ಇಲ್ಲಿ ತಗೊಂಡ್ರೆ ಮಯೋಗ್ಲೋಬಿನ್ ಕಡಿಮೆ, ಅದಕ್ಕೆ ವೈಟ್ ಕಲರ್ ಅಲ್ಲಿ ಇರುತ್ತೆ. ಆಕ್ಸಿಜನ್ ಕಡಿಮೆ, ಮೈಟೋಕಾಂಡ್ರಿಯಾ ಕಡಿಮೆ, ಆನಏರೋಬಿಕ್ ರೆಸ್ಪಿರೇಷನ್, ಲ್ಯಾಕ್ಟಿಕ್ ಆಸಿಡ್ ಅಕ್ಯುಮುಲೇಟ್ ಆಗುತ್ತೆ. ಅಲ್ಲಿ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಡಿಮೆ ಇರೋದ್ರಿಂದ ಮಸಲ್ ಕಾಂಟ್ರಾಕ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಫೆಟಿಗ್ ಕೂಡ ಕಡಿಮೆ, ಸ್ಲೋ ಆಗುತ್ತೆ. ಇಲ್ಲಿ ಏನಾಗಿರುತ್ತೆ, ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜಾಸ್ತಿ ಇರೋದ್ರಿಂದ ಫಾಸ್ಟ್ ಆಗಿ ಕಾಂಟ್ರಾಕ್ಟ್ ಆಗೋದ್ರಿಂದ ಫಾಸ್ಟ್ ಆಗಿ ಫೆಟಿಗ್ ಕೂಡ ಆಗುತ್ತೆ, ಸುಸ್ತು ಕೂಡ ಬೇಗ ಆಗುತ್ತೆ. ಸೊ ಇವು ಬ್ಯಾಕ್ ಮಸಲ್ಸ್ ಅಲ್ಲಿ ಇದ್ರೆ, ಇವು ಹೈ ಮಸಲ್ಸ್ ಅಲ್ಲಿ ಇರುತ್ತೆ. ಇಲ್ಲಿಗೆ ಈ ಒಂದು ಚಾಪ್ಟರ್ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಕಂಪ್ಲೀಟ್ ಎಲ್ಲ ವಿಡಿಯೋಸು ಕೂಡ ಮುಗಿಯುತ್ತೆ. ಸೊ ಇನ್ಯಾವುದು ಕೂಡ ಟಾಪಿಕ್ ಇಲ್ಲ. ಸೊ ನೆಕ್ಸ್ಟ್ ನಾವು ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್ ಒಂದಿಗೆ
ನೆಕ್ಸ್ಟ್ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಈ ಒಂದು ವಿಡಿಯೋಸ್ನ ನೋಡಿ ರಿವೈಸ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.